ನೀವು ಮೈಕ್ರೋ ಫೈನಾನ್ಸ್ ಕೊಡ್ತೀರಿ ಅಂತ ತಿಳ್ಕೊಡ್ರಿ. ನೀವು ಯಾರನ್ನೂ ಕೇಳಿಲ್ಲ, ನೀವು ಸರ್ಕಾರನೂ ಕೇಳಿಲ್ಲ, ಲೈಸೆನ್ಸು ತೊಗೊಂಡಿಲ್ಲ, ರಿಜಿಸ್ಟ್ರು ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ 100 ಮಂದಿ ಸಾಲ ತೊಗೊಂಡಾಗ ಯು ಆರ್ ನಾಟ್ ಸಪೋಸ್ ಟು ಲೆಂಡ್. ಯು ಆರ್ ನಾಟ್ ಸಪೋಸ್ ಟು ಲೆಂಡ್ ಆ್ಯಸ್ ಯು ವಾಂಟ್. ನೀವು 3 ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ತಿಳ್ಕೊಡ್ರಿ, ಸಣ್ಣ ಸಾಲ. ಆ 3 ಲಕ್ಷ 6 ಲಕ್ಷ ಆಗುತ್ತೆ. ಆಮೇಲೆ ನೀವು ಅವನದು ಮನೆ ಬರ್ಸ್ಕೊತೀರಿ, 20 ಲಕ್ಷದ ಮನೆ ಬರ್ಸ್ಕೊತೀರಿ, ಆ ಕಾಗದ ಇಟ್ಕೊತೀರಿ, ಅದು ಬಡ್ಡಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ, ಅದು 10 ಲಕ್ಷ ಆಗುತ್ತೆ. ಅವಾಗ ಆ ಮನೆ ನೀವು ಕೊಡಬೇಕು ಅಂತ ಹೇಳ್ತೀರಿ. ಇವೆಲ್ಲ ನಡೆದಿರುವಂಥದ್ದು. ಇಂಥವೇನದಾವಲ್ಲ ಅವಕ್ಕೆ ಈ ಸುಗ್ರೀವಾಜ್ಞೆ ಮಟ್ಟ ಆಗ್ತದೆ. ಒಂದು ಸೆಕೆಂಡ್, ನೀವು ಹೇಳು ಮೈಕ್ರೋ ಫೈನಾನ್ಸ್ ಅದಾವು, ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಈ ನಮ್ಮ ಸುಗ್ರೀವಾಜ್ಞೆ ಏನದಲ್ರಿ, ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅವರು ರಿಸರ್ವ್ ಬ್ಯಾಂಕ್ನೊಳಗೆ ರಿಜಿಸ್ಟರ್ ಆಗಿರಬೇಕು. ಅವ್ರಿಗೆ ರಿಸರ್ವ್ ಬ್ಯಾಂಕ್ನವ್ರದ್ದು ರೆಗ್ಯುಲೇಷನ್ ಇರಬೇಕು. ಹಾಗಿದ್ರಷ್ಟೇ ಈ ಸುಗ್ರೀವಾಜ್ಞೆಯಿಂದ ಹೊರಗೆ. ನೀವೇನು ಹೇಳಿದ್ರಲ್ಲ, ಅಂಥ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನೋಂದಿತವಲ್ಲದ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು, ದೇ ಕಮ್ ಅಂಡರ್ ದಿಸ್ ಸುಗ್ರೀವಾಜ್ಞೆ. ನೋಂದಾಯಿತ ಆಗಿದ್ದರೆ ದೇ ಕಮ್ ಅಂಡರ್ ರೆಗ್ಯುಲೇಷನ್ಸ್ ಆಫ್ RBI. 6 ಜನ ಏನು ಸಾಲ ಕೊಟ್ಟರಲ್ರಿ, ಅವರು ನೋಂದಾಯಿತರಿರೋದಿಲ್ಲ, KYC ಕೇಳೋದಿಲ್ಲ, ಅಥವಾ RBI ರೆಗ್ಯುಲೇಷನ್ ಕೆಳಗಿರೋದಿಲ್ಲ. ಅವರು ಇಲ್ಲೀಗಲ್ ಫಿನಾನ್ಸರ್ಸ್. ಹೌದು, ಅವ್ರ ಮಟ್ಟ ಹಾಕೋ ಸುಗ್ರೀವಾಜ್ಞೆ. ಇಲ್ಲ ಕ್ವಾಂಟಮ್ ಗೊತ್ತಾಗಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 25-30% ಇರ್ಬೋದು, ಅಪ್ರಾಕ್ಸಿಮೇಟ್. ಈಗ ನಾವೇನು ಚರ್ಚೆ ಮಾಡ್ತಾ ಇರ್ತೀವಿ, ಆ ಚರ್ಚೆ ಇದರೊಳಗೆ 25-30% ಇದೆ ಅಂತ. ಅದರಿಂದ ಈಗೇನು ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸಿದ್ದಾರೆ, ನಾವು ಈ ಎಲ್ಲ ವಿವರಗಳೊಂದಿಗೆ ಅವ್ರಿಗೆ ಪುನಃ ಕಳಿಸಿ ಈ ಸುಗ್ರೀವಾಜ್ಞೆಯನ್ನು ದಯಮಾಡಿ ಅನುಮತಿಸಬೇಕು ಅಂಥೇಳಿ ಮತ್ತೆ ಮರುಮನವಿ ಮಾಡ್ತೀವಿ. ತಪ್ಪು ಗ್ರಹಿಕೆ ಇದೆ. ನಮ್ಮ ಉದ್ದೇಶಗಳನ್ನು ಅವರು ಸಂಪೂರ್ಣವಾಗಿ ಅರ್ಥೈಸ್ಕೊಂಡಿಲ್ಲ. ಕೆಲವು ಮಾಹಿತಿಗಳ ಕೊರತೆ ಅವ್ರಿಗೆ ಅನಿಸಿರ್ಬೋದು. ಅವೆಲ್ಲವುಗಳನ್ನು ಇದನ್ನು ಮಾಡಿ ಅವ್ರಿಗೆ ಮತ್ತೆ ಕಳಿಸ್ತೀವಿ. ಅವರು ಪುನಃ ಪರಿಶೀಲಿಸಿ ಅನುಮತಿಸಬೇಕು ಅಂತ ಕೋರ್ತೀವಿ. ನಾಳೆನೇ ಕಳಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.